ಶಿವು ಹಾಗೆ ಸೂರಜ್ನ ಆಪ್ತ ಶಿವು ಹಾಗೆ ಸೂರಜ್ನ ನಡುವೆ ಏನೆಲ್ಲ ಮಾತುಕತೆ ಆಯ್ತು ಅಂತ ನೋಡಿ. ಸೂರಜ್ ಪಾತ್ರ ಸಾಬೀತಾಗಿದೆ. ಸಂತ್ರಸ್ತನಿಗೆ ಸ್ಪಷ್ಟವಾಗಿ ಸೂರಜ್ ರೇವಣ್ಣ ಆಮಿಷವನ್ನ ಒಡ್ಡಿದ್ದಾನೆ. ಇದು ಅಂತೆ ಕಂತೆಗಳ ಬೊಂತೆಯಲ್ಲ, ಪವರ್ ಟಿವಿಯ ಪಕ್ಕಾ ದಾಖಲೆ ಇಟ್ಟೇ ನಾವು ಮಾತಾಡ್ತಾ ಇರೋದು. ಆಡಿಯೋದಲ್ಲಿರೋದು 100% JDS MLC ಸೂರಜ್ ರೇವಣ್ಣನ ಆಡಿಯೋನೇ. ಆತ ಮಾತಾಡಿರೋದೇ ಅಸಹಜ ಲೈಂಗಿಕ ಕ್ರಿಯೆಯ ನಂತರ ಸಂತ್ರಸ್ತನಿಗೆ ಆಮಿಷವನ್ನ ಒಡ್ಡೋದು, ಹಣದ ಆಮಿಷವನ್ನ ಒಡ್ತಾನೆ JDS ನ MLC ಸೂರಜ್ ರೇವಣ್ಣ. ಪವರ್ ಟಿವಿಗೆ ಸಿಕ್ಕಂತ ಆಡಿಯೋದಲ್ಲಿ ಸೂರಜ್ನ ಪಾತ್ರ ಸ್ಪಷ್ಟವಾಗಿ ಗೊತ್ತಾಗಿದೆ. ಆತನೇ ಮಾತನಾಡಿರುವಂತಹ ಆಡಿಯೋ ಇದು. 100ಕ್ಕೆ 100% ಸೂರಜ್ ರೇವಣ್ಣನೇ ಮಾತನಾಡಿರುವಂತಹ ಆಡಿಯೋ. ಈಗ ಆಲ್ರೆಡಿ ಕೇಳಿಸ್ಕೊಂಡ್ರಿ ನೋಡಿ, ಮೀಡಿಯೇಟರ್ ಆಗಿ ಕಳಿಸ್ಕೊಟ್ಟಂತಹ ಶಿವು, ಅದರ ಜೊತೆಗೆ ಸಂತ್ರಸ್ತ ಯುವಕ ಮಾತನಾಡಿರುವಂತಹ ಮತ್ತೊಂದು ಆಡಿಯೋ ಇದೆ. ಅದರ ಜೊತೆಗೆ ಸೂರಜ್ ರೇವಣ್ಣ, ಮೂವರು ಮಾತನಾಡಿರುವಂತಹ ಆಡಿಯೋ ಬನ್ನಿ ಕೇಳೋಣ. ಅವನು ಏನಂದ ಗೊತ್ತಾ, ಬರ್ಲೇ ಪೋಸ್ಟ್ಗಳು ಮಾಡ್ತೀವಿ. ನನ್ನ ಜವಾಬ್ದಾರಿ ಅದು, ನನ್ನ ಜವಾಬ್ದಾರಿ ಬರ್ಲೇ ಪೋಸ್ಟ್ಗಳು ಮಾಡ್ತೀವಿ. ನನ್ನ ಜವಾಬ್ದಾರಿ ಅದು, ನನ್ನ ಜವಾಬ್ದಾರಿ ಅಣ್ಣ. ಅವನು ಏನಂದ ಗೊತ್ತಾ, ಬರ್ಲೇ ಪೋಸ್ಟ್ಗಳು ಮಾಡ್ತೀವಿ. ನನ್ನ ಜವಾಬ್ದಾರಿ ಅದು, ನನ್ನ ಜವಾಬ್ದಾರಿ ಬರ್ಲೇ ಪೋಸ್ಟ್ಗಳು ಮಾಡ್ತೀವಿ. ನನ್ನ ಜವಾಬ್ದಾರಿ ಅದು, ನನ್ನ ಜವಾಬ್ದಾರಿ ಅಣ್ಣ. ಅವನು ಏನಂದ ಗೊತ್ತಾ, ಬರ್ಲೇ ಪೋಸ್ಟ್ಗಳು ಮಾಡ್ತೀವಿ. ನನ್ನ ಜವಾಬ್ದಾರಿ ಅದು, ನನ್ನ ಜವಾಬ್ದಾರಿ ಬರ್ಲೇ ಪೋಸ್ಟ್ಗಳು ಮಾಡ್ತೀವಿ. ನನ್ನ ಜವಾಬ್ದಾರಿ ಅದು, ನನ್ನ ಜವಾಬ್ದಾರಿ ಅಣ್ಣ. ಅವನು ಏನಂದ ಗೊತ್ತಾ, ಬರ್ಲೇ ಪೋಸ್ಟ್ಗಳು ಮಾಡ್ತೀವಿ. ನನ್ನ ಜವಾಬ್ದಾರಿ ಅದು, ನನ್ನ ಜವಾಬ್ದಾರಿ ನೋಡಿ. ಇನ್ನೊಂದು ಆಡಿಯೋ ಇದೆ. ಇದರಲ್ಲಿ ಸೂರಜ್ನ ಆಪ್ತ ಶಿವು, ಅದರ ಜೊತೆಗೆ ಸೂರಜ್ ರೇವಣ್ಣ, ಅದರ ಜೊತೆಗೆ ಸಂತ್ರಸ್ತ ಯುವಕ, ಮೂವರು ಕೂಡ ಮಾತನಾಡಿರುವಂತಹ ವಿಡಿಯೋ. ಸಂತ್ರಸ್ತ ಯುವಕ ಕೇಳ್ಕೊತಾನೆ, ನನ್ನ ಫ್ಯಾಮಿಲಿಯ ಆಡಿಯೋ, ನನ್ನ ಫ್ಯಾಮಿಲಿ ಮರ್ಯಾದೆ ಹಾಳಾಗುತ್ತೆ ಅಂತ ಹೇಳಿ. ಹಾಗಾದ್ರೆ ಆಡಿಯೋದಲ್ಲಿ ಮೂವರು ಕೂಡ ಏನೆಲ್ಲ ಮಾತಾಡಿದ್ದಾರೆ? ಸೂರಜ್ ರೇವಣ್ಣ ಕೂಡ ಕೇಳ್ಕೊಳ್ತಾನೆ, ನನ್ನ ಫ್ಯಾಮಿಲಿಯ ಗೌರವ ಹಾಳಾಗುತ್ತೆ, ಈಗ ಆಲ್ರೆಡಿ ಹಾಳಾಗಿ ಮಣ್ಪಾಲಾಗಿದೆ, ಈ ಪ್ರಕರಣ ಬೆಳಕಿಗೆ ಬಂದ್ರೆ ಇನ್ನೂ ಕೂಡ ಹಾಳಾಗುತ್ತೆ ಅಂತ. ಹಾಗಾದ್ರೆ ಮೂವರ ಸಂಭಾಷಣೆ ಬನ್ನಿ ಕೇಳೋಣ. ಹಲೋ. ಹಾ ಮಾಡ್ಕೊಡ್ತೀನಿ. ಲೈಕ್ ನೋಡಿ ಪರಿಚಯಿಸ್ಕೋಬೇಡ ಅಲ್ವಾ, ಲೈಕ್ ನೋಡಿ ಪರಿಚಯಿಸ್ಕೋಬೇಡ ಅಲ್ವಾ, ಗೊತ್ತಾಯ್ತು. ನಾನು ಹೆಲ್ಪ್ ಮಾಡ್ತೀನಿ, ಮಾಡ್ತೀನಿ, ಆಮೇಲೆ ಮಾಡ್ತೀನಿ ಹೇಳಿದ್ರೆ ಆಗೋದಿಲ್ಲ. ಇನ್ನು ಬೇಡ ಎಲ್ಲರಿಗೂ ಸಮಸ್ಯೆ, ಎಲ್ಲರಿಗೂ ಸಮಸ್ಯೆ ಆಗುತ್ತೆ. ಬೇಡ ಎಲ್ಲ ಅವ್ರು ಮಾಡ್ತೀನಿ. ನೀನು ಮಂಜುನಾಥ ಸ್ವಾಮಿ ಕೇಳಿಸ್ಕೊಳ್ಳೋ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಹೇಳ್ತೀನಿ, ಕೊದ್ದು ಗೋಕಾಣಿಕೆ ಹೇಳ್ತೀನಿ. 8 ಜನ ಸೆಟ್ ಮಾಡ್ಕೊ, ಒಳ್ಳೆ ಇಂಟ್ರೀಸ್ ಮಾಡ್ಕೊಡ್ತೀನಿ ಮುಂದಕ್ಕೆ. ಈಗ ನಿಮ್ಗೆ ಏನ್ ಬೇಕು ಅಮೌಂಟ್ ನಾನು ಮಾಡ್ಕೊಡ್ತೀನಿ, ಈಗ ಮಾಡ್ಕೊಡ್ತೀನಿ. ಪ್ರೆಸೆಂಟ್ ನಾನು ಯಾವತ್ತೂ ಸುಳ್ಳು ಇವತ್ತವರೆಗೂ ನಾನು ಮಾಡ್ತಿಲ್ಲ. ನೋಡಿ, ಈ ಆಡಿಯೋ ಸಂತ್ರಸ್ತನೊಟ್ಟಿಗೆ ಸೂರಜ್ ರೇವಣ್ಣ ಮಾತನಾಡೋದು. ಅಲ್ಲಿ ಪರಿಪರಿಯಾಗಿ ಕೇಳ್ಕೊಳ್ತಾನೆ ಸೂರಜ್ ರೇವಣ್ಣ, ಎಲ್ರಿಗೂ ಸಮಸ್ಯೆ ಆಗುತ್ತೆ, ನನ್ನ ಫ್ಯಾಮಿಲಿಗೂ ಕೂಡ ಸಮಸ್ಯೆ ಆಗುತ್ತೆ ಅಂತ ಹೇಳಿ. ಆ ಆಡಿಯೋವನ್ನ ಮತ್ತೊಂದ್ಸಲ ಕೇಳ್ಕೊಂಬರೋಣ. ಹಲೋ. ಹಾ ಮಾಡ್ಕೊಡ್ತೀನಿ. ಮಾಡ್ಕೊಡ್ತೀನಿ. ಲೈಕ್ ನೋಡಿ ಪರಿಚಯಿಸ್ಕೋಬೇಡ ಅಲ್ವಾ, ಲೈಕ್ ನೋಡಿ ಪರಿಚಯಿಸ್ಕೋಬೇಡ ಅಲ್ವಾ, ಗೊತ್ತಾಯ್ತು. ನಾನು ಹೆಲ್ಪ್ ಮಾಡ್ತೀನಿ, ಆಮೇಲೆ ಮಾಡ್ತೀನಿ ಹೇಳಿದ್ರೆ ಆಗೋದಿಲ್ಲ. ಇನ್ನು ಬೇಡ ಎಲ್ಲರಿಗೂ ಸಮಸ್ಯೆ, ಎಲ್ಲರಿಗೂ ಸಮಸ್ಯೆ ಆಗುತ್ತೆ. ಬೇಡ ಎಲ್ಲ ಅವ್ರು ಮಾಡ್ತೀನಿ. ನೀನು ಮಂಜುನಾಥ ಸ್ವಾಮಿ ಕೇಳಿಸ್ಕೊಳ್ಳೋ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಹೇಳ್ತೀನಿ, ಕೊದ್ದು ಗೋಕಾಣಿಕೆ ಹೇಳ್ತೀನಿ. 8 ಜನ ಸೆಟ್ ಮಾಡ್ಕೊ, ಒಳ್ಳೆ ಇಂಟ್ರೀಸ್ ಮಾಡ್ಕೊಡ್ತೀನಿ ಮುಂದಕ್ಕೆ. ಈಗ ನಿಮ್ಗೆ ಏನ್ ಬೇಕು ಅಮೌಂಟ್ ನಾನು ಮಾಡ್ಕೊಡ್ತೀನಿ, ಈಗ ಮಾಡ್ಕೊಡ್ತೀನಿ. ಪ್ರೆಸೆಂಟ್ ನಾನು ಯಾವತ್ತೂ ಸುಳ್ಳು ಇವತ್ತವರೆಗೂ ನಾನು ಮಾಡ್ತಿಲ್ಲ. ಹಲೋ. ಹಾ ಮಾಡ್ಕೊಡ್ತೀನಿ. ಮಾಡ್ಕೊಡ್ತೀನಿ. ಲೈಕ್ ನೋಡಿ ಪರಿಚಯಿಸ್ಕೋಬೇಡ ಅಲ್ವಾ, ಲೈಕ್ ನೋಡಿ ಪರಿಚಯಿಸ್ಕೋಬೇಡ ಅಲ್ವಾ, ಗೊತ್ತಾಯ್ತು.
ನನ್ಗೆ ಸ್ವಲ್ಪ ಅಮೌಂಟ್ ಹೆಲ್ಪ್ ಮಾಡ್ತೀನಿ ಕಣ ಈಗ ಮಾಡ್ತೀನಿ ಅದನ್ನ ಆಮೇಲೆ ಮಾಡ್ತೀನಿ ನಾನು ಹೇಳಿದ್ದು ಆಮೇಲೆ ಇಲ್ಲ ಇನ್ನು ಬೇಡ ಕಣ ಅದನ್ನ ಫಾಲೋ ಮಾಡ್ತೀನಿ. ಎಲ್ಲರಿಗೂ ಸಮಸ್ಯೆ ಎಲ್ಲರಿಗೂ ಸಮಸ್ಯೆ ಆಗುತ್ತೆ ಬೇಡ ಕಣ ಎಲ್ಲ ನೋಡಿ ಸರ್, ಆಡಿಯೋ ಕೇಳಿದ್ರೆ ಮಾಡೋದಕ್ಕಿಂತ ಮುಂಚೆ ಬುದ್ಧಿ ಇರ್ಲಿಲ್ವಾ ಅನ್ಸುತ್ತೆ. ಪರ್ಪರಿಯಾಗಿ ಕೇಳಕತ್ತಾನೆ. ಎಲ್ಲರಿಗೂ ಸಮಸ್ಯೆ ಆಗುತ್ತೆ ಕಣೋ, ನನ್ನ ಫ್ಯಾಮಿಲಿದ ಆಲ್ರೆಡಿ ಮಾನ ಮರ್ಯಾದೆ ಹರಾಜಾಗೋಗಿದೆ, ಇನ್ನೊಂದು ಚೂರು ಪಾರು ಎಲ್ಲೋ ಒಂದಿಷ್ಟಿದೆ, ಅದು ಕೂಡ ಹರಾಜಾಗ್ಬಿಡುತ್ತೆ, ದಯವಿಟ್ಟು ಇದನ್ನ ಹೊರಗಡೆ ತರಬೇಡ ಅಂತ ಹೇಳಿ ಪರಿಪರಿಯಾಗಿ ಕೇಳೋದು. ಮಾಡೋದು ಯಾಕೆ? ಈ ರೀತಿ ಕೇಳ್ಕೊಳ್ಳೋದು ಯಾಕೆ? ಕೇಡುಗಾಲ. ನಾನು ಹೇಳಿದಲ್ಲ, ಕಾಲಾಯೇ ತಸ್ಮಯೇ ನಮಃ ಅಂತ. ಪಾಪಗಳು ಎಲ್ಲ ಒಟ್ಟಾಗಿ ಹರಿದ್ರೆ, ನಾನು ಹೇಳಿದಲ್ಲ, ಕೆರೆಕಟ್ಟೆ ಹೊಡೆದು ಕೋಡಿಯಾಗಿ ಹರಿದು ದೇವೇಗೌಡರ ಫ್ಯಾಮಿಲಿಯಿಂದ ಆ ಪಾಪಗಳು ಹರಿತಾ ಇದ್ದಾವೆ ಅಂತ. ಐ ಡೋಂಟ್ ರಿಗ್ರೆಟ್ ಟು ಟೆಲ್ ದಿಸ್ ಸ್ಟೇಟ್ಮೆಂಟ್ ಅಗೈನ್ ಆ್ಯಂಡ್ ಅಗೈನ್. ಯಾಕಂದರೆ ನೂರಾರು ಹೆಣ್ಣು ಮಕ್ಕಳ ಕಣ್ಣೀರು ಗೊತ್ತಾಗದ ಈ ಫ್ಯಾಮಿಲಿ, ಸಂತ್ರಸ್ತೆಯರಿಗೆ ಒಂದು ಸಾಂತ್ವನವನ್ನು ಹೇಳದ ಈ ಫ್ಯಾಮಿಲಿಗೆ ದೇವರು ಇನ್ನೊಂದು ಶಿಕ್ಷೆಯನ್ನು ಬರೆದಿದ್ದಾರೆ. ನಾನು ಹೇಳಿದ್ದೀನಲ್ಲ, ದಿಸ್ ಈಸ್ ಇನ್ನೊಂದು ನೈಲ್, ಇನ್ನೊಂದು ಮೊಳೆ. ಇದು ಸಂತ್ರಸ್ತೆಯರ ಕಣ್ಣೀರಿದೆ ಅಲ್ವಾ, ಅದು ಈ ರೀತಿ ಹರಿದು ಬರೋದು. ಅದಕ್ಕೆ ಮನೆಯಲ್ಲಿರುವ ಒಂದೊಂದು ಮನುಷ್ಯರು ಹಿಂಗೆ ನಾಯಿಗಳ ಥರ ಆಟ ಆಡ್ತಾ ಇರೋದು. ಸಿ ದ ಲೆವೆಲ್. ದೇವೇಗೌಡರ ಮೊಮ್ಮಗ ಪರಿಪರಿಯಾಗಿ ಬೇಡ್ತಾ ಇರೋದು ನೋಡಿ, ಕಾಲಿಡಿತಾ ಇರೋದು ನೋಡಿ, ನಿನಗೇನು ಬೇಕು ಅದನ್ನು ಮಾಡ್ತೀನಿ ಬಿಟ್ಟು ಬಿಡುವ ಅಂತ ಗೋಗರೆಯುವುದು ನೋಡಿ. ಮಂಜುನಾಥನನ್ನು ತರ್ತಾನೆ. ವಾಟ್ ಎ ಶೇಮ್. ಮಂಜುನಾಥನನ್ನು ತರ್ತಾನೆ. ಮಂಜುನಾಥನ ಮೇಲೆ ಆಣೆ ಇಟ್ಟು ಹೇಳ್ತಾನೆ, ನೋಡಪ್ಪ ನಾನು ನಿಂತ್ಕೋತೀನಿ, ಮಾನ ಮರ್ಯಾದೆ ಪ್ರಶ್ನೆ ಗೊತ್ತಾಗ್ಬಿಟ್ರೆ ನಮ್ದು ಆಲ್ರೆಡಿ ಹೋಗಿದೆ, ಇದೆ ಅಂತ ಇನ್ನೂ ಇದೆ ಅಂತ ಎಣಿಸ್ಕೊಂಡ್ಬಿಟ್ಟಾನೆ ಅವನು. ಇನ್ನೂ ಸ್ವಲ್ಪ ಆಲ್ರೆಡಿ ಸ್ವಲ್ಪ ಹೋಗಿದೆ, ಇನ್ನು ಸ್ವಲ್ಪ ಉಳಿದಿದ್ದನ್ನು ನೀವು ತೆಗಿಬೇಡ್ರಪ್ಪ ಅಂತ. ಅಂದರೆ ಇನ್ನೂ ಇದೆ ಅಂತ ಅವರ ಫ್ಯಾಮಿಲಿಗೆ, ನಮಗೇನಾದರೂ ಮಾನ ಮರ್ಯಾದೆ ಇನ್ನೂ ಇದೆ ಅಂತ ಅವರಿಗೆ ಧೈರ್ಯ ಇದೆ, ಇನ್ನೂ ಉಳಿದಿದೆ ಏನಾದರೂ ಅಂತ ಆ ಧೈರ್ಯದಲ್ಲಿ ಅವನು ಹೇಳ್ತಾನೆ. ಇನ್ನೂ ಸ್ವಲ್ಪ ಉಳಿದಿದೆ, ಅದನ್ನು ತೆಗಿಬೇಡಪ್ಪ, ಎಲ್ಲರಿಗೆ ಕಷ್ಟ, ಎಲ್ಲರದು ಮಾನ ಮರ್ಯಾದೆ ಹೋಗುತ್ತೆ. ಡೋಂಟ್ ಯು ಫೀಲ್? ಇದನ್ನು ನೋಡಿದರೆ ಆ ಹಿರಿಯ ಜೀವಕ್ಕೆ ಏನಾಗ್ಬೋದು? ಏನೋ ಅವ್ರು ಹೇಳ್ತಾರಲ್ಲ, 65 ವರ್ಷದ ರಾಜಕೀಯ ಜೀವನದಲ್ಲಿ ನಡೆದು ಬಂದ ದಾರಿಯಲ್ಲಿ ಯಾವ ರೀತಿಯ ಬೆಳೆ ಬೆಳೆದಿದ್ದೀರಿ ಅಂತ ಇವತ್ತು ಗೊತ್ತಾಗ್ಬೋದು. ಆ ಫಲ ಯಾವ ರೀತಿ ಕೊಡ್ತಾ ಇದೆ ಅಂತಲೂ ಗೊತ್ತಾಗ್ಬೋದು. ತಾನೇ ಬೆಳೆದ ಬೆಳೆಯಲ್ಲಿ ಇವತ್ತು ಉದುರುತ್ತಿರುವ ಹಣ್ಣುಗಳು, ಹೂವುಗಳು ಯಾವ ರೀತಿಯದ್ದು ವಾಸನೆ ಬೀರ್ತಾ ಇದೆನಾ, ಸುವಾಸನೆ ಬೀರ್ತಾ ಇದೆನಾ ಅಂತ ಹಿರಿಯ ಜೀವಕ್ಕೂ ಗೊತ್ತಾಗಿರ್ಬೋದು. ಅಥವಾ ನೀಚ ಕೆಲಸ ಮಾಡಿದಂಥ ಪ್ರಜ್ವಲ್ ರೇವಣ್ಣನನ್ನು ಸಮರ್ಥಿಸಿ ಏನೂ ಆಗಿಲ್ಲ, ಇದರಲ್ಲಿ ರಾಜಕೀಯ ಇದೆ, ಪಿತೂರಿ ಇದೆ, ಷಡ್ಯಂತ್ರ ಇದೆ, ನಾಯಕರಿದ್ದಾರೆ ಅಂತ ಹೇಳ್ತಾ ಪ್ರೆಸ್ ಕಾನ್ಫರೆನ್ಸ್ ಮಾಡ್ದ ಕುಮಾರಣ್ಣನಿಗೆ ಇವತ್ತು ಅರ್ಥ ಆಗ್ಬೋದು. ಅದೇ ರೀತಿ ಇದು 4 ವರ್ಷದ 2011ರಲ್ಲಿ ಆಗಿದೆ, 10 ವರ್ಷದ ಹಿಂದೆ, 4 ವರ್ಷದ ಹಿಂದೆ ಅಂತ ಹೇಳಿ ಬರೀಗಾಲಲ್ಲಿ ನಡೆದು ಲಿಂಬೆಹಣ್ಣು ತಿರುಗಿಸಿ ವಾಸ್ತು ಮಾಡಿ ಕೇರಳದಿಂದ ಹಿಡಿದು ಎಲ್ಲ ಕಡೆ ತಿರುಗಿದ್ರೂ ಕೂಡ ತನ್ನ ಇನ್ನೊಂದು ಮಗ ಇನ್ನೊಂದು ಪಾಪ ಕರ್ಮವನ್ನು ಮುಂದುವರಿಸ್ತಾನೆ ಅಂತ ನೋಡ್ತಾರ ಅಪ್ಪನಿಗೂ ಗೊತ್ತಾಗಿರ್ಬೋದು. ತನ್ನ ಮಗನನ್ನು ಉಳಿಸ್ಕೊಳ್ಳೋಗೋಸ್ಕರ ಇನ್ನೊಬ್ಬರನ್ನು ಕಿಡ್ನ್ಯಾಪ್ ಮಾಡಿ ಎಲ್ಲೋ ಇಟ್ಟು ವಿಡಿಯೋ ಮಾಡಿಸಿ ಪರಾರಿಯಾಗಿ ಕೋರ್ಟನ್ನು ಪರಿಪರಿಯಾಗಿ ಬೇಡ್ಕೊಂಡು ಸಿಂಪತಿಯನ್ನು ಗಿಟ್ಟಿಸ್ಕೊಂಡು ಆಂಟಿಸಿಪೇಟ್ರಿ ಬೇಲ್ ತಗೊಂಡು ಅರ್ಧ ಗಂಟೆಯಲ್ಲಿ SITಗೆ ಬಂದು ತನಿಖೆಯನ್ನು ಎದುರಿಸ್ತಾ ಇದ್ದ ಮಹಾ ತಾಯಿಗೂ ಕೂಡ ಅರ್ಥ ಆಗ್ಬೋದು ತಾವು ಮಾಡಿದ ಪಾಪ ಎಷ್ಟು, ಬೆಳೆದ ಬೆಳೆ ಯಾವುದು, ಈಗ ಕೊಡ್ತಾ ಇರುವ ಫಲ ಯಾವುದು ಅಂತ ಗೊತ್ತಿರ್ಬೋದು. ಡೋಂಟ್ ದೇ ಫೀಲ್ ಸೇಮ್? ಅವರ ಮನೆಯ ಏನು ಮನೆ ಅಂದರೆ ಅವ್ರು ಏನು ಹೇಳೋದು, ಒಡೆಯರ್ ಕೃಷ್ಣರಾಜ ರಾಯ ಒಡೆಯರ್ ನಂತರ ಇವ್ರದೇ ದೇವೇಗೌಡರು. ಈ ಯಾವ ರಾಜಕಾರಣಿಗಳು ಏನು ಮಾಡೇ ಇಲ್ಲ. ಕರ್ನಾಟಕ ಇವ್ರದ್ದು ಕುಟುಂಬ ಇರಲಿಲ್ಲ ಅಂದರೆ ಒಕ್ಕಲಿಗರು ಬದುಕ್ತಾ ಇರಲಿಲ್ಲ, ಕರ್ನಾಟಕನೂ ಇರ್ತಾನೆ ಇರಲಿಲ್ಲ. ಏನೋ ಬಾಂಗ್ಲಾದೇಶ ಪಾಕಿಸ್ತಾನಕ್ಕೆ ಹೋಗ್ಬಿಡ್ತಾ ಇದ್ವಿ ನಾವು. ಅವ್ರು ಇಲ್ಲದಿದ್ರೆ ಏನು ಆಗ್ತಾನೆ ಇರಲಿಲ್ಲ, ಒಕ್ಕಲಿಗರು ಇರ್ತಾನೆ ಇರಲಿಲ್ಲ ಕರ್ನಾಟಕದಲ್ಲಿ. ಅಂತ ಸಮಯದಲ್ಲಿ ಈ ರೀತಿ ಪರಿಪರಿಯಾಗಿ ಮಂಜುನಾಥನನ್ನು ಕರ್ಕೊಂಡ್ಬರ್ತಾನ. ಯಾವುದಕ್ಕೆ ಮಂಜುನಾಥ? ನಾನು ಇದ್ರ ಮುಂದೆ ಕುಮಾರಸ್ವಾಮಿ ಅವರು ಮಂಜುನಾಥನ ಆಣೆ ಕೇಳಿದ್ದೀನಿ, ಬನ್ನಿ ಧರ್ಮಸ್ಥಳಕ್ಕೆ ಬಂದ್ಬಿಡಿ, ಆಣೆ ಮಾಡ್ಬಿಡುವ ನಾವು ಅಂತ. ಈಗ ಇವನು ಆಣೆ ಆಗ್ತಾನೆ, ಮಂಜುನಾಥನ ಆಣೆ ನಿನ್ನೊಟ್ಟಿಗೆ ನಾನು ನಿಂತ್ಕೋತೀನಿ, ಕೈ ಬಿಡಲ್ಲ ಕಣಪ್ಪ ನಿನ್ನನ್ನು. ಇವ್ರಿಗೆ ನೋಡಿ, ನಿನ್ನ ಸಮಾಜದಲ್ಲಿ ಬೆಳೆಸ್ಕೊಳ್ಬೇಕಂತ ಆಸೆ ನನಗೆ ಕಣಪ್ಪ,
ಅದಕ್ಕಪ್ಪ ನಿನ್ನನ್ನು ಕರೆಸ್ಕೊಂಡು ಹಿಂಗೆಲ್ಲ ಮಾಡಿದೆ. ಒಟ್ಟಿಗಿದ್ಬಿಡು, ನನಗೆ ಹೆಂಗಸ್ರಂದ್ರೆ ಆಗಲ್ಲ, ಗಂಡಸಂದ್ರೆ ಇಷ್ಟ, ನನ್ನ ಲೈಫ್ ಪಾರ್ಟ್ನರ್ ಆಗ್ಬಿಡು. ನನಗೆ ಮದುವೆ ಆಗಿ ಡೈವರ್ಸ್ ಆಗಿದೆ ಇದೇ ಕಾರಣಕ್ಕೆ. ಆ್ಯಂಡ್ ಇಟ್ ಈಸ್ ನಾಟ್ ಟೂ ಪರ್ಸ್ನಲ್ ಫಾರ್ ಎನಿಬಡಿ. ನಾನು ಈಗಲೂ ಹೇಳ್ತೀನಿ, ಇಟ್ ಈಸ್ ನಾಟ್ ಪರ್ಸ್ನಲ್. ಐ ಡೋಂಟ್ ರಿಗ್ರೆಟ್ ಟು ಯೂಸಿಂಗ್ ಎನಿ ವರ್ಡ್ಸ್ ಹಿಯರ್. ಇದೂ ಕಡಿಮೆನೇ.